ಹಾಯ್ ಫ್ರೆಂಡ್ಸ್, ಏರ್ ಇಂಡಿಯಾ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ 828 ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಹುದ್ದೆ ಯಾವುದ್ಯಾವುದು ಎಷ್ಟೆಷ್ಟು ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ನೋಡಿ. ಹುದ್ದೆ ಹೆಸರು ಬಂದ್ಬಿಟ್ಟು AIATSL ಏರ್ ಇಂಡಿಯಾ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ನಿಂದ ಟೋಟಲ್ 828 ಹುದ್ದೆಗಳು ಖಾಲಿ ಇದ್ದಾವೆ. ಖಾಲಿ ಇರೋ ಯಾವ ಹುದ್ದೆ ಅಂದರೆ ಎಕ್ಸಿಕ್ಯೂಟಿವ್ ಹುದ್ದೆ, ಮ್ಯಾನೇಜರ್ ಹುದ್ದೆ, ಡ್ರೈವರ್ ಹುದ್ದೆ ಮತ್ತು ಆಫೀಸರ್ ಹುದ್ದೆ. ಹುದ್ದೆಗಳ ಪದನಾಮ, ಅರ್ಹತೆ, ನೇರ ಸಂದರ್ಶನ ದಿನಾಂಕ ಕೆಳಗಿನಂತೆ ತಿಳಿಸಿದ್ದು, ಆಸಕ್ತರು ನೇಮಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಕೇಳಿದ್ದಾರೆ. ಈಗ ಹುದ್ದೆಗಳ ವಿವರ ನೋಡೋಣ. ಡೆಪ್ಯೂಟಿ ಮ್ಯಾನೇಜ್ಮೆಂಟ್ಸಲ್ಲಿ 7 ಹುದ್ದೆಗಳು ಖಾಲಿ ಇದ್ದಾವೆ. ಡೆಪ್ಯೂಟಿ ಮ್ಯಾನೇಜರ್ 28 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಆಫೀಸರ್ ಟೆಕ್ನಿಕಲ್ 24 ಹುದ್ದೆಗಳು ಖಾಲಿ ಇದ್ದಾವೆ. ಸರ್ವಿಸ್ ಎಕ್ಸಿಕ್ಯೂಟಿವ್ 138 ಹುದ್ದೆಗಳು ಖಾಲಿ ಇದ್ದಾವೆ. ಯುಟಿಲಿಟಿ ಏಜೆಂಟ್ ಕಮ್ ಡ್ರೈವರ್ 167 ಹುದ್ದೆಗಳು ಖಾಲಿ ಇದ್ದಾವೆ. ಡ್ಯೂಟಿ ಮ್ಯಾನೇಜರ್ ಪ್ಯಾಸೆಂಜರ್ 19 ಹುದ್ದೆಗಳು ಖಾಲಿ ಇದ್ದಾವೆ. ಡ್ಯೂಟಿ ಆಫೀಸರ್ ಪ್ಯಾಸೆಂಜರ್ 30 ಹುದ್ದೆಗಳು ಖಾಲಿ ಇದ್ದಾವೆ. ಡ್ಯೂಟಿ ಮ್ಯಾನೇಜರ್ ಕಾರ್ಗೋ 3 ಹುದ್ದೆಗಳು ಖಾಲಿ ಇದ್ದಾವೆ. ಡ್ಯೂಟಿ ಆಫೀಸರ್ ಕಾರ್ಗೋ 8 ಹುದ್ದೆಗಳು ಖಾಲಿ ಇದ್ದಾವೆ. ಜೂನಿಯರ್ ಆಫೀಸರ್ ಕಾರ್ಗೋ 9 ಹುದ್ದೆಗಳು ಖಾಲಿ ಇದ್ದಾವೆ. ಸೀನಿಯರ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ 178 ಹುದ್ದೆಗಳು ಖಾಲಿ ಇದ್ದಾವೆ. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ 217. ಇದು ಜಾಸ್ತಿ ಹೈಯೆಸ್ಟ್ ಖಾಲಿ ಇರೋ ಹುದ್ದೆಗಳು. ಸೊ ವಿಮಾನ ನಿಲ್ದಾಣ ಏರ್ ಇಂಡಿಯಾ ಏರ್ ಸರ್ವಿಸ್ ಲಿಮಿಟೆಡ್ನಿಂದ ಜಾಸ್ತಿ ಹುದ್ದೆಗಳು ಕರೆಯಲ್ಲ, ಈ ಸತಿ ಜಾಸ್ತಿ ಕರೆದಿದ್ದಾರೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಅರ್ಹತೆಗಳ ಕಡೆ ಹೋದರೆ ಅರ್ಜಿ ಸಲ್ಲಿಸಲು ಮಿನಿಮಮ್ 21 ವರ್ಷಗಳಾಗಿರಬೇಕು. ಗರಿಷ್ಠ 55 ವರ್ಷ, 55ಗಿಂತ ಜಾಸ್ತಿ ಆಗಿರಬಾರ್ದು. ಹುದ್ದೆಗಳ ಅನುಗುಣವಾಗಿ ಡಿಪ್ಲೊಮೊ, IIT ಪದವಿ, ಇಂಜಿನಿಯರಿಂಗ್ ಇತರ ಶಿಕ್ಷಣ ಅರ್ಹತೆಗಳನ್ನು ಹೊಂದಿರಬೇಕು. ಹುದ್ದೆವಾರು ವಯಸ್ಸಿನ ಅರ್ಹತೆ, ಶೈಕ್ಷಣಿಕ ಅರ್ಹತೆಗಳನ್ನು ತಿಳಿಯಲು ಕೆಳಗಿನ ನೋಟಿಫಿಕೇಷನ್ ಓದಿರಿ. ಇಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ನೋಟಿಫಿಕೇಷನ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ಅದನ್ನ ಇನ್ನೊಂದು ಸತಿ ನೀವು ಓದ್ಕೋಬೋದು. ಆಯ್ಕೆ ವಿಧಾನ ನೇರ ಸಂದರ್ಶನ, ಏನು ಎಕ್ಸಾಮ್ ಏನಿರಲ್ಲ, ಅವ್ರು ನಿಮ್ಮ ಇಂಟರ್ವ್ಯೂ ಥರ ಕರೆದ್ಬಿಟ್ಟು ನಿಮಗೆ ಕೆಲಸ ಕೊಡ್ತಾರೆ. ಸಂದರ್ಶನ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 18ರಿಂದ 23, ಡಿಸೆಂಬರ್ 18 to 23. ಸಂದರ್ಶನ ಎಲ್ಲಿ ಮಾಡೋದು ಅಂತ ನಾನು ಕೂಡ ನೋಟಿಫಿಕೇಷನಲ್ಲಿ ಹೇಳಿದ್ದೀನಿ, ನೋಡಿ. ಅಪ್ಲಿಕೇಶನ್ ಶುಲ್ಕ ಬಂದ್ಬಿಟ್ಟು 500 ರೂಪಾಯಿ, ಎಲ್ಲರಿಗೂ 500 ರೂಪಾಯಿ, ಇದರಲ್ಲಿ ಡಿಸ್ಕೌಂಟ್ ಏನಿಲ್ಲ. ಅರ್ಜಿ ಶುಲ್ಕವನ್ನು ಏರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ ಹೆಸರಿನಲ್ಲಿ DD ತೆಗೆಯುವ ಮೂಲಕ ಪಾವತಿಸಬೇಕು. ರಶೀದಿಯಲ್ಲಿ ನೇರ ಸಂದರ್ಶನ ದಿನಾಂಕ ಅರ್ಜಿಯೊಂದಿಗೆ ಹಾಜರುಪಡಿಸಬೇಕು. ನೇರ ಸಂದರ್ಶನಕ್ಕೆ ಹಾಜರಾಗುವವರು ತಮ್ಮ ವಿದ್ಯಾರ್ಹತೆ ದಾಖಲೆ, ಕಾರ್ಯಾನುಭವಗಳ ದಾಖಲೆ, ಆಧಾರ್ ಕಾರ್ಡ್, ಅಪ್ಡೇಟ್ ಮಾಡಲಾದ ಇತ್ತೀಚಿನ ರೆಸ್ಯೂಮೆ, ಅರ್ಜಿ ಶುಲ್ಕ ಪಾವತಿಸಿದ DD ರಸೀದಿಯನ್ನು ತೆಗೆದುಕೊಂಡು ಹೋಗಬೇಕು. ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ನೋಟಿಫಿಕೇಷನ್ ಇನ್ನೊಂದು ಸತಿ ಓದ್ಬಿಟ್ಟು ಅಲ್ಲೇ ಕೆಳಗಡೆ ಅಪ್ಲೈ ಮಾಡೋಕ್ಕೂ ಲಿಂಕನ್ನು ಕೊಡ್ತೀನಿ. ಸೊ ಅಪ್ಲೈ ಮಾಡಿ.